ರಾಜ್ಯದ 3 ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ ಉಪಚುನಾವಣೆಯಲ್ಲಿ ಮತದಾನ ಶುರುವಾಗಿದೆ. ಮಸ್ಕಿ ಅಖಾಡದಲ್ಲೂ ಕೂಡ ಮತದಾನ ಶುರುವಾಗಿರುವಂತದ್ದು. ಪ್ರತಾಪ್ ಗೌಡ ಪಾಟೀಲ್ ಹಾಗೂ ಬಸನಗೌಡ ತುರ್ವಿಹಾಳ ಮಧ್ಯೆ ನೇರ ಹಣಾಹಣಿ ಇದೆ. ಯಾಕೆಂದ್ರೆ ಅಲ್ಲಿ ಜೆಡಿಎಸ್ ಅಭ್ಯರ್ಥಿ ಇಲ್ಲ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆನೆ ನೆಕ್ ಟು ನೆಕ್ ಫೈಟ್ ಇರುವಂತದ್ದು. ಮಸ್ಕಿ ಕ್ಷೇತ್ರದಲ್ಲಿ ಒಟ್ಟು 305 ಮತಗಟ್ಟೆಗಳಲ್ಲಿ ಮತದಾನ ನಡೀತಾ ಇರುವಂತದ್ದು. ಒಟ್ಟು 2309 ಮತಗಟ್ಟೆ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. 3 ಸಖಿ ಮತಗಟ್ಟೆ, 153 ವೆಬ್ ಕಾಸ್ಟಿಂಗ್ ಮತಗಟ್ಟೆಯನ್ನ ಅಲ್ಲಿ ಸ್ಥಾಪನೆ ಮಾಡಲಾಗಿರುವಂತದ್ದು. ಭದ್ರತೆಗಾಗಿ ಭಾರಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಮಾಡಲಾಗಿದೆ. ನೆಕ್ ಟು ನೆಕ್ ಫೈಟ್ ಇರುವಂತ ಸಂದರ್ಭದಲ್ಲಿ ಗಲಾಟೆಗಳು ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ಬಿಜೆಪಿಯಿಂದ ಪ್ರತಾಪ್ ಗೌಡ ಪಾಟೀಲ್ ಕಾಂಗ್ರೆಸ್ನಿಂದ ಗೆದ್ದಂತವರು ಅವರು ನಂತರ ರಾಜೀನಾಮೆಯನ್ನ ಕೊಟ್ಟು ಬಿಜೆಪಿಯನ್ನ ಸೇರಿರುವಂತದ್ದು. ಸೊ ಅವರ ಅದೃಷ್ಟ ಯಾವ ರೀತಿಯ ಕುಲಾಯಿಸುತ್ತೋ ಇಲ್ವೋ ಕಾದ್ ನೋಡ್ಬೇಕು. ಇನ್ನು ಒಟ್ಟು ಮತದಾರರು ಅಲ್ಲಿ ಇರುವಂತದ್ದು 2,06,354, ಮಹಿಳೆಯರು 1,05,040, ಪುರುಷರು 1,01,301, ಇತರೆ 113 ಮಹಿಳಾ ಮತದಾರರೇ ಜಾಸ್ತಿ ಇದ್ದಾರೆ. ಕಳೆದ ಬಾರಿಯ ಚುನಾವಣೆ ಜಸ್ಟ್ 213 ಅಂತರದಲ್ಲಿ ಸೋಲನ್ನ ಕಂಡಿದ್ರು ಬಸನಗೌಡ ತುರ್ವಿಹಾಳ. ಆ ಒಂದು ಅನುಕಂಪ ಇದೆ ಅವರಿಗೆ, ನೋಡ್ಬೇಕು ಅದು ಕೈ ಹಿಡಿಯುತ್ತಾ ಅಂತ. ಯಾಕೆಂದ್ರೆ ಪ್ರತಾಪ್ ಗೌಡ ಪಾಟೀಲ್ ವಿರುದ್ಧ ಸ್ವಲ್ಪ ಮಟ್ಟಿಗೆ ವಿರೋಧಿ ಅಲೆ ಇತ್ತಂತೆ. ವಿಜೇಂದ್ರ ಹೋದ ನಂತರ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅದನ್ನ ಚೇಂಜ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ನೋಡ್ಬೇಕು ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅನ್ನೋದನ್ನ. ಯಾಕೆಂದ್ರೆ ತುಂಬಾ ಸಂಘಟಿತವಾಗಿ ಬಿಜೆಪಿಯಲ್ಲಿ ಎಲೆಕ್ಷನ್ ಅನ್ನ ಫೇಸ್ ಮಾಡಿರುವಂತದ್ದು. ಇನ್ನ ಯಡಿಯೂರಪ್ಪನವರು ಕೂಡ 2 ದಿನಗಳ ಕಾಲ ಅಲ್ಲಿ ಅಂದ್ರೆ ದೊಡ್ಡ ಮಟ್ಟದಲ್ಲೇ ಪ್ರಚಾರವನ್ನ ನಡೆಸಿದ್ರು. ಈಗ ಗೆದ್ರೆ ಸಚಿವರಾಗ್ತಾರೆ ಎಂಬ ಭಾವನೆ ಅದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಕೂಡ. ಇನ್ನೊಂದ್ ಕಡೆ ಈಗ ಬಿಜೆಪಿ ಸರ್ಕಾರ ಇರುವಂತ ಹಿನ್ನೆಲೆಯಲ್ಲಿ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಡುವಂತಹ ಭರವಸೆ ಇರುವಂತ ಹಿನ್ನೆಲೆಯಲ್ಲಿ ಅದು ಅವರಿಗೆ ಪ್ಲಸ್ ಪಾಯಿಂಟ್. ನೋಡ್ಬೇಕು ಯಾವ ರೀತಿಯಾಗಿ ಪ್ರತಾಪ್ ಗೌಡ ಪಾಟೀಲ್ರಿಗೆ ಮತದಾರರು ಕೈ ಹಿಡಿತಾರೆ ಅಂತ. ಬಸನಗೌಡ ತುರ್ವಿಹಾಳ ಅವರು ಕಳೆದ ಬಾರಿ 213 ಮತಗಳ ಅಂತರದಿಂದ ಸೋತಂತ ಹಿನ್ನೆಲೆಯಲ್ಲಿ ಆ ಒಂದು ಅನುಕಂಪದ ಅಲೆ ಇದೆ. ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಬಸವ ಕಲ್ಯಾಣ ಕ್ಷೇತ್ರದಲ್ಲೂ ಕೂಡ ಉಪಚುನಾವಣೆ ನಡೀತಾ ಇದೆ. ಈ ಒಂದು ಉಪಚುನಾವಣೆ ನಡೀತಾ ಇರುವಂತದ್ದು ಕಾಂಗ್ರೆಸ್ನ ಶಾಸಕರಾಗಿದ್ದಂತ ನಾರಾಯಣ ರಾವ್ ಅವರು ಕೊರೋನಾದಿಂದ ಸಾವನ್ನಪ್ಪಿದಂತ ಹಿನ್ನೆಲೆಯಲ್ಲಿ ಉಪಚುನಾವಣೆ ನಡೀತಾ ಇದೆ. ಅವರ ಪತ್ನಿನೇ ಅಲ್ಲಿ ಕಣಕ್ಕಿಳಿದಿರುವಂತದ್ದು. ಸೊ ಎಷ್ಟರ ಮಟ್ಟಿಗೆ ಅನುಕಂಪ ಅನ್ನುವಂಥದ್ದು ವರ್ಕೌಟ್ ಆಗುತ್ತೆ ನೋಡ್ಬೇಕು. ಅಲ್ಲಿ 326 ಮತಗಟ್ಟೆಗಳನ್ನ ಸ್ಥಾಪನೆ ಮಾಡಲಾಗಿದೆ. ಈ ಒಂದು ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಲಿಂಗಾಯತ ಮತದಾರರು ನಿರ್ಣಾಯಕ, ಮತ್ತು ಒಂದ್ ಕಡೆ ಮುಸ್ಲಿಂ ಮತದಾರರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತದ್ದು. ಒಂದು 55,000 ಇಲ್ಲಿ ಲಿಂಗಾಯತ ಮತದಾರರಿದ್ರೆ ಒಂದು 50,000 ಮರಾಠ ಮತಗಳು ಕೂಡ ಇರುವಂತದ್ದು. ಅದಕ್ಕೋಸ್ಕರನೇ ಆ ಸಂದರ್ಭದಲ್ಲಿ ಮರಾಠ ನಿಗಮ ಮಂಡಳಿ ಅಂತ ಸ್ಥಾಪನೆ ಮಾಡಿತ್ತು. ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು ಸರ್ಕಾರ. ಅದು ಒಂದು ದೊಡ್ಡ ವಿವಾದವನ್ನ ಸೃಷ್ಟಿ ಮಾಡಿತ್ತು. ಇನ್ನು ಮುಸ್ಲಿಂ ಮತದಾರರು ಸುಮಾರು ಒಂದು 45,000ರಿಂದ 48,000 ಇರುವಂತದ್ದು. ಇಲ್ಲಿ ಚತುಷ್ಕೋನ ಸ್ಪರ್ಧೆ ಇಲ್ಲ, ಚತುಷ್ಕೋನ ಸ್ಪರ್ಧೆ ಇರುವಂತದ್ದು. ಆ ಒಂದು ಚತುಷ್ಕೋನ ಸ್ಪರ್ಧೆ ಯಾರ್ಯಾರಿಗೆ ಅಂದ್ರೆ ಒಂದು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಅದರ ಜೊತೆಗೆ ಬಿಜೆಪಿಯಿಂದ ಬಂಡಾಯ ಅಭ್ಯರ್ಥಿ ಕೂಡ ಒಬ್ರು ನಿಂತಿರುವಂತದ್ದು. ಸೊ ಯಾವ ರೀತಿಯಾಗಿ ಇದು ಬಿಜೆಪಿ ಅಭ್ಯರ್ಥಿಗೆ ಹೊಡೆತ ಕೊಡುತ್ತೆ, ಇನ್ನು ಜೆಡಿಎಸ್ ನಿಂದ ಅಲ್ಪಸಂಖ್ಯಾತ ಅಭ್ಯರ್ಥಿ ನಿಂತಿರುವಂತ ಹಿನ್ನೆಲೆಯಲ್ಲಿ ಅದು ಯಾವ ರೀತಿಯಾಗಿ ಕಾಂಗ್ರೆಸ್ಗೆ ಹೊಡೆತ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.